ತುಂಬಾ ರೀತಿ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ತಮ್ಮ ಓದಿನ ಜೊತೆ ತಮ್ಮ ಬಾಡಿನ ಹೆಲ್ತಿ ಮತ್ತೆ ಫಿಟ್ ಇಟ್ಕೋಬೇಕು ಅಂತ ಇರ್ತಾರೆ. ಆದ್ರೆ ಅವ್ರ ಹತ್ರ ಸಮಯ ಕಡಿಮೆ ಇರುತ್ತೆ, ಯಾಕಂದ್ರೆ ಅವರು ಓದ್ಲು ಬೇಕಿರುತ್ತೆ. ಮತ್ತೆ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಇದು ಗೊತ್ತೇ ಇರಲ್ಲ, ಅವರು ಜಿಮ್ಗೆ ಹೋಗದೆ ಮನೇಲೆ ಹೆಲ್ತಿ ಅಂಡ್ ಫಿಟ್ ಆಗ್ಬೋದು ಅನ್ನೋದು. ಅದಕ್ಕೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ 5 ರೀತಿ ಟಿಪ್ಸ್ ಕೊಡೋದಕ್ಕೆ ಹೋಗ್ತಿದ್ದೀನಿ. ಅದನ್ನ ನೀವು ಫಾಲೋ ಮಾಡಿ ದಿನದಲ್ಲಿ ಕಡಿಮೆ ಟೈಮ್ ಇನ್ವೆಸ್ಟ್ ಮಾಡಿ ನಿಮ್ಮ ಬಾಡಿನ ಫಿಟ್ ಆಗಿಡ್ಬೋದು. ಕೇವಲ ನಿಮ್ಮ 8 ನಿಮಿಷ ಈ ವಿಡಿಯೋಗೆ ಕೊಡಿ, ನೀವೇನಾದ್ರೂ 90% ಜನರಿಗಿಂತ ಮುಂದೆ ಇದ್ದು ಫಿಟ್ ಮತ್ತೆ ಆರೋಗ್ಯವಾಗಿರೋದಕ್ಕೆ. ನಾನು ಈ ವಿಡಿಯೋದಲ್ಲಿ ಹೇಳಿರೋ ಟಿಪ್ಸ್ ನಿಮ್ಗೆ ಒಳಗಡೆಯಿಂದ ಮತ್ತೆ ಹೊರಗಿಂದ ಶಕ್ತಿಶಾಲಿ ಮಾಡುತ್ತೆ ಮತ್ತೆ ಹ್ಯಾಂಡ್ಸಮ್ ಕೂಡ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ರೆಡಿ ಇದ್ರೆ ಕಮೆಂಟ್ ಮಾಡಿ ಎಸ್, ಯಾಕಂದ್ರೆ ನಿಮ್ಮ ಜೀವನ ಬದಲಾಗ್ತಿದೆ. ನಂಬರ್ 5, ಡ್ರಿಂಕ್ ಮೋರ್ ವಾಟರ್. ಯಾವಾಗ ಫಿಟ್ ಆಗುವ ಮಾತು ಬರುತ್ತೋ ಆಗ ಊಟ ಮತ್ತೆ ಎಕ್ಸರ್ಸೈಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದ್ರೆ ನೀರಿನ ಮಾತು ಯಾರು ಆಡಲ್ಲ. ಬದಲಿಗೆ ನಿಮ್ಮ ಶರೀರದ ಸರಾಸರಿ ಮುಕ್ಕಾಲು ಭಾಗ ಅಂದ್ರೆ 70% ಅಷ್ಟು ನೀರೇ ಇರುತ್ತೆ. ಮನುಷ್ಯರು ಊಟನ ಬಿಟ್ಟು ಸ್ವಲ್ಪ ಸಮಯದ ತನಕ ಜೀವಂತವಾಗಿನೂ ಇರಬಹುದು, ಆದ್ರೆ ನೀರನ್ನು ಬಿಟ್ಟು ಇರೋಕ್ಕಾಗಲ್ಲ. ಇವತ್ತಿನ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಜನ ನೀರು ಕುಡಿಯೋದ್ರ ಮೇಲೆ ಗಮನನೇ ಕೊಡಲ್ಲ. ಕೇವಲ ಯಾವಾಗ ದಾಹ ಆಗುತ್ತೋ ಆಗ ನೀರು ಕುಡಿತಾರೆ. ಆದ್ರೆ ಆಯುರ್ವೇದದ ಅನುಸಾರ ಒಬ್ಬ ವ್ಯಕ್ತಿ ತನ್ನ ತೂಕದ 5% ಅಷ್ಟು ದಿನದಲ್ಲಿ ನೀರು ಕುಡಿಬೇಕು. ಅಂದ್ರೆ ನಿಮ್ಮ ಎಷ್ಟು ತೂಕ ಇದೆಯೋ ಅದರ 5% ತೆಗಿರಿ, ಮತ್ತೆ ಅದರಿಂದ ಎಷ್ಟು ಬರುತ್ತೋ ಅಷ್ಟು ಲೀಟರ್ ನೀರನ್ನ ನೀವು ದಿನದಲ್ಲಿ ಕುಡಿಲೇಬೇಕು. ಉದಾಹರಣೆಗೆ ಯಾರ್ದಾದ್ರೂ weight 50 kg ಇದ್ರೆ ಆಗ 50 kg 5% ಆಯ್ತು 2.5. ಅಂದ್ರೆ ಯಾರ weight 50 kg ಇದೆಯೋ ಅವರು ಇಡೀ ದಿನದ ಒಳಗೆ 2.5 ಲೀಟರ್ ನೀರನ್ನ ಕುಡಿಲೇಬೇಕು. ನೋಡಿ, ನೀರ್ ಏನ್ ಮಾಡುತ್ತೆ ಅಂದ್ರೆ ಅದು ನಮ್ಮ ಶರೀರದ ಟೆಂಪರೇಚರ್ ಉಷ್ಣತೆಯನ್ನ ರೆಗ್ಯುಲೇಟ್ ಮಾಡುತ್ತೆ, ನಮ್ಮ ಮೂಳೆಗಳು ಮತ್ತೆ ಜಾಯಿಂಟ್ಸ್ ನ ಲುಬ್ರಿಕೇಟ್ ಮಾಡುತ್ತೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಶರೀರದ ಎಷ್ಟೆಲ್ಲ ವೇಸ್ಟ್ ಇರುತ್ತೋ ಅದನ್ನ ಕಿಡ್ನಿಯ ಮುಖಾಂತರ ಹೊರಗೆ ತೆಗೆಯುತ್ತೆ. ಅದಕ್ಕೆ ಏನಾದ್ರೂ ನೀವು ನೀರು ಕುಡಿಯಲ್ಲ ಅಂದ್ರೆ ಆಗ ನಿಮ್ಮ ಶರೀರದಲ್ಲಿ ಕೊಳುಕುತನ ಹೆಚ್ಚಾಗೋದು ಶುರು ಆಗುತ್ತೆ. ಅದಕ್ಕೆ ಮನೇಲೆ ಫಿಟ್ ಆಗ್ಬೇಕು ಅಂದ್ರೆ ಆಗ ನೀರ್ನ ಸರಿಯಾದ ರೀತಿಯಲ್ಲಿ ಕುಡಿತಾ ಇರಿ. ಏನಾದ್ರೂ ನಿಮ್ಗೆ ನೀರ್ ಕುಡಿಯೋದು ನೆನಪಾಗಲ್ಲ ಅಂದ್ರೆ ಆಗ ನೀವು ಫೋನ್ ಅಲ್ಲಿ ಪ್ರತಿ ಗಂಟೆಗೆ ಒಂದು ಅಲಾರಾಮ್ ಸೆಟ್ ಮಾಡಿ, ಅದು ನಿಮ್ಗೆ ಪ್ರತಿ ಗಂಟೆಯ ನಂತರ ಅಲರ್ಟ್ ಮಾಡುತ್ತೆ. ಮತ್ತೆ ಮೆಲ್ಲಗೆ ನಿಮ್ಗೆ ಅದರ ಅಭ್ಯಾಸ ಆಗುತ್ತೆ. ಮತ್ತೊಂದು ಮುಖ್ಯವಾಗಿರೋದು, ಯಾವಾಗ ನೀವು ಬೆಳಿಗ್ಗೆ ಮಲಗೆದ್ದೇಳ್ತಿರೋ ಆಗ ನೀವು ನೀರನ್ನ ತಪ್ಪದೆ ಕುಡಿಬೇಕು. ಆಗ ನಿಮ್ಗೆ ದಾಹ ಆಗಿದ್ರು ಸರಿ ಅಥವಾ ದಾಹ ಆಗಿಲ್ದೇ ಇದ್ರು ಸರಿ, ಆದ್ರೆ ಬೆಳಿಗ್ಗೆ ಅಟ್ಲೀಸ್ಟ್ 1 ಲೀಟರ್ ನೀರು ಕುಡಿಯೋದು ತುಂಬಾ ಮುಖ್ಯ ಇದೆ. ಅದಕ್ಕೆ ನೀವು ರಾತ್ರಿನೇ ಯಾವ್ದಾದ್ರು ಪಾತ್ರೆಯಲ್ಲಿ ನೀರನ್ನ ತುಂಬಿಡಿ ಮತ್ತೆ ಎದ್ದ ತಕ್ಷಣ ಅದನ್ನ ಕುಡಿಯಿರಿ. ಮತ್ತೆ ಸ್ನೇಹಿತರೆ, ಇದನ್ನ ಆಯುರ್ವೇದದಲ್ಲಿ ಉಷಾಪಾನ ಅಂತ ಕರೀತಾರೆ. ಮತ್ತೆ ಇದರ ಸಾಕಷ್ಟು ಲಾಭಗಳಿದೆ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಲಾಭ ಏನಂದ್ರೆ ಇದು ನಿಮ್ಮ ಹೊಟ್ಟೆಯಲ್ಲಿ ಎಷ್ಟೆಲ್ಲ ಕೊಳುಕ್ತಾನೆ ಇರುತ್ತೋ ಅದು ಬೆಳಿಗ್ಗೆನೆ ಸ್ವಚ್ಛ ಆಗುತ್ತೆ ಮತ್ತೆ ದಿನದಲ್ಲಿ ಹೊಟ್ಟೆ ಹಸಿಯುತ್ತೆ. ಅದಕ್ಕೆ ಬೆಳಿಗ್ಗೆ ಇದ್ದು ನೀರು ಕುಡಿರಿ. ಮತ್ತೆ ಅದಾದ್ಮೇಲೆ ನೀವು ಮಾಡಬೇಕು ಎಕ್ಸರ್ಸೈಸ್. ಈಗ ಇದರ ಬಗ್ಗೆ ಮಾತಾಡೋಣ. ಅದಕ್ಕೆ ನಂಬರ್ 4 ಇದೆ, ಡೂ ಬಾಡಿ ವೇಟ್ ಎಕ್ಸರ್ಸೈಸ್, ರನ್ನಿಂಗ್ ಅಂಡ್ ಸೈಕ್ಲಿಂಗ್. ನೋಡಿ, ತುಂಬಾ ಜನರಿಗೆ ಈ ತಪ್ಪು ತಿಳುವಳಿಕೆ ಇರುತ್ತೆ. ಏನಾದ್ರೂ ನೀವು ಬಾಡಿ ಬೆಳೆಸಬೇಕು ಅಂತ ಇದ್ರೆ ಆಗ ಜಿಮ್ಗೆ ಹೋಗ್ಲೇಬೇಕು ಅಂತ. ಆದ್ರೆ ನಿಮ್ಗೆ ಇದು ಗೊತ್ತಿರಲಿ, ಪೈಲ್ವಾನ್ಗಳು ಅವರು ಮುಖ್ಯವಾಗಿ ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡ್ತಾರೆ, ಆದ್ರೂ ಅವ್ರ ಬಾಡಿ ಕಟ್ಟುಮಸ್ತಾಗಿ ತುಂಬಾ ಚೆನ್ನಾಗಿರುತ್ತೆ. ಹೌದು, ಈ ಜನ ಒಂದೇ ಎಕ್ಸರ್ಸೈಸ್ ಅಲ್ಲಿ 500 ರಿಂದ 1000 ರಿಪಿಟೇಷನ್ ತನಕ ಹೊಡಿತಾರೆ. ಆದ್ರೆ ಏನಾದ್ರೂ ನೀವು ಎಕ್ಸರ್ಸೈಸ್ ಗಳ 50 ರಿಂದ 100 ರಿಪಿಟೇಷನ್ ಮಾಡಿದ್ರು ಆಗ ನಿಮ್ಮ ಪೂರ್ತಿ ಬಾಡಿಗೆ ಒಳ್ಳೆ ಎಕ್ಸರ್ಸೈಸ್ ಅಂತೂ ಖಂಡಿತ ಆಗುತ್ತೆ. ಮತ್ತೆ ನಿಮ್ಮ ಬಾಡಿ ಸ್ಟ್ರಾಂಗ್ ಅಂಡ್ ಫಿಟ್ ಆಗಿರುತ್ತೆ. ಅದಕ್ಕೆ ಬನ್ನಿ ಅದನ್ನ ಒಂದೊಂದಾಗಿ ಆ ಎಕ್ಸರ್ಸೈಸ್ ಗಳ ಬಗ್ಗೆ ತಿಳಿಯೋಣ. ಮೊದಲನೇದು ಸ್ಕ್ವಾಟ್ಸ್. ನೋಡಿ, ನಿಮ್ಮ ಕಾಲುಗಳು ನಿಮ್ಮ ಶರೀರದ ಅರ್ಧ ಭಾಗವಾಗಿರುತ್ತೆ. ಮತ್ತೆ ಅದಕ್ಕೆ ನೀವು ಫಿಟ್ ಆಗಿರ್ಬೇಕು ಅಂದ್ರೆ ಆಗ ನೀವು ಕಾಲುಗಳ ಎಕ್ಸರ್ಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕಾಲುಗಳಿಗೆ ಎಲ್ಲಕ್ಕಿಂತ ಬೆಸ್ಟ್ ಎಕ್ಸರ್ಸೈಸ್ ಇದೆ ಸ್ಕ್ವಾಟ್ಸ್. ಏನಾದ್ರೂ ನೀವು ಯಾವತ್ತೂ ಸ್ಕ್ವಾಟ್ಸ್ ಮಾಡಿಲ್ಲ ಅಂದ್ರೆ ಆಗ 20 ರಿಪಿಟೇಷನ್ 3 ಸೆಟ್ ಜೊತೆ ಶುರು ಮಾಡಬಹುದು. ಮತ್ತೆ ಮೆಲ್ಲಗೆ ಅದನ್ನ ಹೆಚ್ಚಿಸ್ತಾ ಹೋಗಿ. ಎರಡನೇ ಎಕ್ಸರ್ಸೈಸ್ ದ ಹಿಂದೂ ಪುಷಪ್. ಈ ಹೆಸರನ್ನ ಬಹುಶಃ ತುಂಬಾ ಜನರು ಮೊದಲನೇ ಸಾರಿ ಕೇಳಿರ್ತೀರಾ, ಆದ್ರೆ ಇದೊಂದು ತುಂಬಾ ಅದ್ಭುತವಾದ ಎಕ್ಸರ್ಸೈಸ್. ಮತ್ತೆ ಗರಡಿ ಮನೆಯಲ್ಲಿ ಇದನ್ನ ಹೆಚ್ಚು ಮಾಡ್ತಾರೆ. ಸ್ನೇಹಿತರೆ, ಹಿಂದೂ ಪುಷಪ್ ಒಂದು ಫುಲ್ ಬಾಡಿ ಎಕ್ಸರ್ಸೈಸ್. ಇದರಲ್ಲಿ ತೋಳಿಂದ ಹಿಡಿದು ಆಪ್ಸ್ ಮತ್ತೆ ಲೆಗ್ಸ್ ತನಕ ಎಲ್ಲಾ ಪಾರ್ಟ್ಸ್ಗೂ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಅದಕ್ಕೆ ಏನಾದ್ರೂ ನೀವು ಎಕ್ಸರ್ಸೈಸ್ ನ 15 ರಿಪಿಟೇಷನ್ ಗಳ 3 ಸೆಟ್ ಹೊಡೆದ್ರು ಆಗ ನಿಮ್ಮ ಇಡೀ ಬಾಡಿ ಎಕ್ಸರ್ಸೈಸ್ ಆಗುತ್ತೆ. ಆಮೇಲೆ ನಿಮಗೆ ಬೇರೆ ಯಾವುದೇ ಎಕ್ಸರ್ಸೈಸ್ ಮಾಡುವ ಅವಶ್ಯಕತೆ ಬೀಳಲ್ಲ. ಮೂರನೇದು ರನ್ನಿಂಗ್ ಅಂಡ್ ಸೈಕ್ಲಿಂಗ್. ನೋಡಿ, ಇಲ್ಲಿ ತನಕ ನಾನು ನಿಮ್ಗೆ ಎಷ್ಟೆಲ್ಲ ಎಕ್ಸರ್ಸೈಸ್ ಹೇಳಿದ್ನಲ್ಲ ಅದೆಲ್ಲ ವೇಟ್ ಟ್ರೈನಿಂಗ್ ಅಥವಾ ಬಾಡಿ ವೇಟ್ ಕ್ಯಾಟಗರಿಲಿ ಬರುತ್ತೆ. ಆದ್ರೆ ಏನಾದ್ರೂ ನೀವು ಫಿಟ್ ಆಗಿರ್ಬೇಕು ಅಂದ್ರೆ ಆಗ ಕೇವಲ ವೇಟ್ ಟ್ರೈನಿಂಗ್ ಮಾತ್ರ ಮಾಡಬೇಡಿ, ಕಾರ್ಡಿಯೋ ಮಾಡೋದು ಕೂಡ ತುಂಬಾ ಮುಖ್ಯ ಇದೆ. ಯಾಕಂದ್ರೆ ನಿಮ್ಮ ಸ್ಟ್ರೆಂತ್ ಜೊತೆ ನಿಮ್ಮ ಸ್ಟಾಮಿನಾ ಕೂಡ ಚೆನ್ನಾಗಿರೋದಕ್ಕೆ. ಮತ್ತೆ ಇದಕ್ಕೆ ಎಲ್ಲಕ್ಕಿಂತ ಬೆಸ್ಟ್ ಎಕ್ಸರ್ಸೈಸ್ ರನ್ನಿಂಗ್ ಅಂಡ್ ಸೈಕ್ಲಿಂಗ್. ನೀವು ವೇಟ್ ಟ್ರೈನಿಂಗ್ ಮಾಡೋದ್ರ ಜೊತೆಗೆ ರನ್ನಿಂಗ್ ಅಂಡ್ ಸೈಕ್ಲಿಂಗ್ ನ ಖಂಡಿತ ಮಾಡಬೇಕು. ಇದರಿಂದ ಬಾಡಿಲಿ ಸ್ಟ್ರೆಂತ್ ಅಂಡ್ ಅಜಿಲಿಟಿ ಎರಡೂ ಬರುತ್ತೆ ಮತ್ತೆ ನೀವು ಪೂರ್ಣ ರೀತಿಯಲ್ಲಿ ಫಿಟ್ ಆಗಿರ್ತೀರಾ. ಓಕೆ, ಇದಂತೂ ಫಿಟ್ ಆಗಿರೋದಕ್ಕಾಯ್ತು. ಈಗ ಸ್ಟೂಡೆಂಟ್ಸ್ ಗೆ ಫಿಟ್ ಆಗಿರೋದಕ್ಕೆ ಮತ್ತೊಂದು ವಿಷಯನೂ ಗಮನದಲ್ಲಿ ಇಡಬೇಕು. ಮತ್ತೆ ಅದೇನೆಂದ್ರೆ ನಂಬರ್ 3, ಪ್ರಾಣಾಯಾಮ ಮತ್ತೆ ಧ್ಯಾನ. ಎಕ್ಸರ್ಸೈಸ್ ಜೊತೆ ಪ್ರಾಣಾಯಾಮ ಮತ್ತೆ ಯೋಗಾನು ತುಂಬಾ ಮುಖ್ಯ ಇದೆ. ಯಾಕಂದ್ರೆ ಎಕ್ಸರ್ಸೈಸ್ ನಿಮ್ಮ ಶರೀರನ ಶಕ್ತಿಶಾಲಿಯಾಗಿಡುತ್ತೆ ಮತ್ತೆ ಪ್ರಾಣಾಯಾಮ ನಿಮ್ಮ ಶರೀರನ ಒಳಗಿನಿಂದ ಆಂತರಿಕದಿಂದ ಶಕ್ತಿಶಾಲಿಯಾಗಿಡುತ್ತೆ ಮತ್ತೆ ಒಟ್ಟಾರೆ ನಮ್ಮ ಇಮ್ಯುನಿಟಿನ ಹೆಚ್ಚುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಲಂಗ್ಸ್ ಗೆ ತುಂಬಾ ಒಳ್ಳೆಯದು. ಇದರಿಂದ ಬಾಡಿಲಿ ಎನರ್ಜಿ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ಯಾವ ಸ್ಟೂಡೆಂಟ್ಸ್ ಗಳಿಗೆ ಸುಸ್ತಾಗುತ್ತೋ, ಯಾರಿಗೆ ಓದೋದಕ್ಕೆ ಮನಸ್ಸಾಗಲ್ವೋ ಅವರಿಗೂ ಪ್ರಾಣಾಯಾಮ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. ಮತ್ತೆ ಎಲ್ಲಕ್ಕಿಂತ ಒಳ್ಳೆ ವಿಷಯ ಏನಂದ್ರೆ ಪ್ರಾಣಾಯಾಮ ಮಾಡೋದಕ್ಕೆ ನೀವು ಕೇವಲ 10 ರಿಂದ 15 ನಿಮಿಷ ಕೊಟ್ರೆ ಸಾಕು. ಮತ್ತೆ ನೀವು ಬೇಕಾದ್ರೆ ಎಕ್ಸರ್ಸೈಸ್ ಮಾಡೋದಕ್ಕಿಂತ ಮುಂಚೆನೂ ಪ್ರಾಣಾಯಾಮ ಮಾಡಬಹುದು. ಅದಕ್ಕೆ ಯಾವ ಪ್ರಾಣಾಯಾಮ ಎಲ್ಲಕ್ಕಿಂತ ಬೆಸ್ಟ್ ಇದೆ ಬನ್ನಿ ತಿಳಿಯೋಣ. ಮೊದಲನೇದು ಕಪಾಲಭಾತಿ ಪ್ರಾಣಾಯಾಮ.
ಕಪಾಲಭಾತಿ ಪ್ರಾಣಾಯಾಮ ಮಾಡೋದು ತುಂಬಾ ಸುಲಭ. ನೀವು ಕೇವಲ ನಿಮ್ಮ ಬೆನ್ನನ್ನ ಸೀದಾ ಇಟ್ಟು ಕಾಲನ್ನ ಮಡಚಿ ಕೂತ್ಕೊಳ್ಬೇಕು ಮತ್ತೆ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಹೊರಗೆ ಬಿಡಬೇಕು. ಹೀಗೆ ನೋಡಿದ್ರೆ ಕಪಾಲಭಾತಿನ ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಯಾರೆಲ್ಲ ಟೀನೇಜರ್ಸ್ ಇರ್ತಾರೋ ಅವರು ಇದನ್ನ ಮಾಡ್ಲೇಬೇಕು. ಕಪಾಲಭಾತಿ ಮಾಡೋದ್ರಿಂದ ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಆಕ್ಟಿವ್ ಆಗೋಗುತ್ತೆ ಮತ್ತೆ ಇದೇ ಪಿಟ್ಯೂಟರಿ ಗ್ಲ್ಯಾಂಡ್ ನಿಂದ ನಿಮ್ಮ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಆಗೋದು. ಸೊ ಇದೇ ಗ್ರೋತ್ ಹಾರ್ಮೋನ್ ನಿಮ್ಮ ಹೈಟ್ ಹೆಚ್ಚೋದಕ್ಕೆ ಮತ್ತೆ ನಿಮ್ಮ ಮಸಲ್ ಡೆವಲಪ್ ಆಗೋದಕ್ಕೆ ಜವಾಬ್ದಾರಿ ಆಗೋದು. ಅದಕ್ಕೆ ಟೀನೇಜರ್ಸ್ ಕಪಾಲಭಾತಿನ ಮುಖ್ಯವಾಗಿ ಮಾಡಬೇಕು. ಎರಡನೇದು ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಕಪಾಲಭಾತಿಯ ನಂತರ ಎಲ್ಲಕ್ಕಿಂತ ಒಳ್ಳೆ ಪ್ರಾಣಾಯಾಮ ಅನುಲೋಮ್ ವಿಲೋಮ್. ಇದನ್ನ ಮಾಡುವ ರೀತಿ ಸ್ವಲ್ಪ ಬೇರೆ ಇದೆ. ಇದನ್ನ ಮಾಡೋದಕ್ಕೆ ಮೊದಲು ತಮ್ಮ ರೈಟ್ ನಾಸ್ಟ್ರಿಲ್ ಮೇಲೆ ಬೆರಳಿಡ್ತಾರೆ ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರು ತಗೋತಾರೆ. ಇದಾದ ಮೇಲೆ ಲೆಫ್ಟ್ ನಾಸ್ಟ್ರಿಲ್ ನ ಬಂದ್ ಮಾಡಿ ರೈಟ್ ನಾಸ್ಟ್ರಿಲ್ ಇಂದ ಉಸಿರು ಬಿಡ್ತಾರೆ. ಇದೇ ರೀತಿ 10 ರಿಂದ 15 ಸರಿ ರಿಪೀಟ್ ಮಾಡಬೇಕಿರುತ್ತೆ. ಅನುಲೋಮ್ ವಿಲೋಮ್ ಮಾಡುವ ಸಾಕಷ್ಟು ಲಾಭಗಳಿದೆ. ಲೈಕ್ ಇದನ್ನ ಮಾಡೋದ್ರಿಂದ ನಿಮ್ಮ ಮೈಂಡ್ ಶಾಂತವಾಗಿರುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚುತ್ತೆ, ಲಂಗ್ಸ್ ಗಳು ಸ್ವಚ್ಛ ಆಗುತ್ತೆ, ವಾತ ಪಿತ್ತ ಅಂಡ್ ಕಫ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದಕ್ಕೆ ದಿನದಲ್ಲಿ ಸ್ವಲ್ಪ ಸಮಯ ತೆಗೆದು 2 ಪ್ರಾಣಾಯಾಮಗಳನ್ನ ಖಂಡಿತ ಮಾಡಿ. ಪ್ರಾಣಾಯಾಮ ಜೊತೆಗೆ ಧ್ಯಾನ ಮಾಡೋದು ತುಂಬಾ ಮುಖ್ಯ ಇದೆ. ಯಾಕಂದ್ರೆ ಯಾವುದೇ ವ್ಯಕ್ತಿನೂ ಅಲ್ಲಿ ತನಕ ಫಿಟ್ ಅಂತ ಹೇಳೋದಕ್ಕಾಗಲ್ಲ ಎಲ್ಲಿ ತನಕ ಅವನು ಮೆಂಟಲಿ ಮಾನಸಿಕವಾಗಿ ಫಿಟ್ ಆಗಿರಲ್ವೋ. ಮತ್ತೆ ನೀವು ಮೆಂಟಲಿ ಫಿಟ್ ಆಗಿರೋದಕ್ಕೆ ಎಲ್ಲಕ್ಕಿಂತ ಒಳ್ಳೆ ಎಕ್ಸರ್ಸೈಸ್ ಇದೆ ಧ್ಯಾನ ಮಾಡೋದು. ಅದಕ್ಕೆ ಪ್ರಾಣಾಯಾಮ ಮಾಡಿದ ಮೇಲೆ 10 ರಿಂದ 15 ನಿಮಿಷ ಮೆಡಿಟೇಷನ್ ಖಂಡಿತ ಮಾಡಿ. ನಂಬರ್ 1, ಮನೆ ಊಟ ಮಾಡಿ ಮತ್ತೆ ಹೊರಗಡೆ ತಿನ್ನೋದನ್ನ ನಿಲ್ಲಿಸಿ. ನೋಡಿ, ಇಲ್ಲಿ ತನಕ ನಾನು ನಿಮಗೆ ಎಕ್ಸರ್ಸೈಸ್ ಮತ್ತೆ ನೀರು ಕುಡಿಯುವ ರೀತಿಯ ಬಗ್ಗೆ ಹೇಳ್ತೆ. ಆದ್ರೆ 2 ವಿಷಯಗಳು ಫಿಟ್ನೆಸ್ ನ ಕೇವಲ 50% ಭಾಗ ಅಷ್ಟೇ. ಬಾಕಿ 50% ಭಾಗ ನಿಮ್ಮ ಡಯಟ್ ಇದೆ. ನೀವು ಬೇಕಾದ್ರೆ ಎಷ್ಟಾದ್ರೂ ಎಕ್ಸರ್ಸೈಸ್ ಮಾಡಿ ನೀರ್ ಕುಡೀರಿ, ಏನಾದ್ರೂ ನಿಮ್ಮ ಡಯಟ್ ಸರಿ ಇಲ್ಲ ಅಂದ್ರೆ ಆಗ ನೀವು ಫಿಟ್ ಆಗಿರೋದಕ್ಕಾಗಲ್ಲ. ಇವತ್ತಿನ ಟೈಮಲ್ಲಿ ಸ್ಟ್ರೀಟ್ ಫುಡ್ ಮತ್ತೆ ಪ್ಯಾಕೇಜ್ ಐಟಮ್ ಗಳ ಟ್ರೆಂಡ್ ನಡೀತಿದೆ. ಜನ ಅಡಿಗೆ ಮಾಡ್ಬೇಕಲ್ಲ ಅನ್ನೋ ಟೆನ್ಷನ್ ಇಂದ ಹೊರಗೆ ತಿನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ. ನೋಡಿ, ಏನಾಗುತ್ತೆ ಅಂದ್ರೆ ಈ ಡಾಬಾದವರು, ಈ ಗಾಡಿಯವರು, ಈ ರೆಸ್ಟೋರೆಂಟ್ ಅವರು ಇರ್ತಾರಲ್ಲ, ಇವರು ನಿಮ್ಮ ಆರೋಗ್ಯದ ಮೇಲೆ ಎಳ್ಳಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅವರಿಗೆ ಬರೀ ಅವರ ಪ್ರಾಫಿಟ್ ಇಂದ ಸಂಬಂಧ ಇರುತ್ತೆ. ಮತ್ತೆ ಅವರು ತಮ್ಮ ಪ್ರಾಫಿಟ್ ಗೋಸ್ಕರ ಒಂದೇ ಎಣ್ಣೆನ ಮತ್ತೆ ಯೂಸ್ ಮಾಡ್ತಾರೆ. ಅದು ಕ್ಯಾನ್ಸರ್ ಮತ್ತೆ ಬ್ಲಡ್ ಪ್ರೆಷರ್ ರೀತಿ ಕಾಯಿಲೆಗಳು ಕೂಡ ಕೊಡಬಹುದು. ಇದರ ಜೊತೆಗೆ ಅವರು ಕಡಿಮೆ ಕ್ವಾಲಿಟಿಯ ವಸ್ತುಗಳು ಉಪಯೋಗಿಸ್ತಾರೆ. ಅದಕ್ಕೆ ಏನಾದ್ರೂ ತಿನ್ಬೇಕಂದ್ರೆ ಮನೇಲೆ ತಯಾರಿಸಿ, ಮನೆಯವ್ರಿಗೂ ಅರ್ಥ ಮಾಡಿಸಿ ಅಡುಗೆ ಮಾಡ್ಬೇಕಾದ್ರೆ ಸದಾ ಒಳ್ಳೆ ಕ್ವಾಲಿಟಿ ಐಟಮ್ಗಳು ಬಳಸೋದಕ್ಕೆ. ಸಾಮಾನ್ಯವಾಗಿ ಜನ ಹಣ ಉಳಿಸೋದಕ್ಕೆ ಸ್ವಲ್ಪ ಕಡಿಮೆ ಬೆಲೆಯ ಲೋ ಕ್ವಾಲಿಟಿಯ ಎಣ್ಣೆ ಮಸಾಲೆಗಳನ್ನ ಖರೀದಿ ಮಾಡ್ತಾರೆ. ಮತ್ತೆ ಆಮೇಲೆ ಅದೇ ಕಾಯಿಲೆಗಳ ಕಾರಣ ಆಗುತ್ತೆ. ಮತ್ತೆ ಅದರ ಪರಿಣಾಮದಿಂದ ನಮ್ಮ ಲಕ್ಷಾಂತರ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಮನೆಯಲ್ಲೇ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೆಲ್ತಿ ಊಟ ಮಾಡಿ. ಮತ್ತೆ ಸ್ನೇಹಿತರೆ, ಇದಾಗಿತ್ತು 4 ರೂಲ್ಸ್. ಅದನ್ನ ಫಾಲೋ ಮಾಡಿ ಯಾರಾದ್ರೂ ಜಿಮ್ ಹೋಗದೆ, ಯಾವುದೇ ಡಯಟಿಷಿಯನ್ ಮೇಲೆ ಹಣ ಖರ್ಚು ಮಾಡದೆ ತಮ್ಮ ಮನೇಲೆ ಫಿಟ್ ಅಂಡ್ ಹೆಲ್ತಿ ಆಗಿರೋದು. ನೀರು ಕುಡಿತಾ ಇರಿ. ಮುಖ್ಯವಾಗಿ ಯಾವಾಗ ಬೆಳಿಗ್ಗೆ ಎದ್ದೇಳ್ತಿರೋ ಮನೇಲೆ ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಿ. ಲೈಕ್ ಸ್ಕ್ವಾಟ್ಸ್, ಹಿಂದೂ ಪುಷಪ್, ಪುಲ್ ಅಪ್ಸ್, ಪ್ಲಾಂಕ್ಸ್, ಸೂರ್ಯ ನಮಸ್ಕಾರ. ಇದಾದ ಮೇಲೆ ಇಮ್ಯುನಿಟಿ ಹೆಚ್ಚೋದಕ್ಕೆ ಮತ್ತೆ ಒಳಗಿನಿಂದ ಸ್ಟ್ರಾಂಗ್ ಆಗೋದಕ್ಕೆ ಕಪಾಲಭಾತಿ ಮತ್ತೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡಿ. ಜೊತೆಲಿ ಧ್ಯಾನನು ಖಂಡಿತ ಮಾಡಿ. ಮನೆಯ ಊಟ ಮಾಡಿ. ಹೊರಗೆ ತಿನ್ನೋದ್ರಿಂದ ಶರೀರ ಮತ್ತೆ ಮನಸ್ಸು ಎರಡೂ ಚೆನ್ನಾಗಿರಲ್ಲ. ಅದಕ್ಕೆ ಮನೆಯ ಊಟ ಮಾಡಿದ್ರೆ ಆಗ ಯಾವಾಗ್ಲೂ ಹುಷಾರ್ ತಪ್ಪಲ್ಲ. ಇದರ ಜೊತೆಗೆ ನಾನು ನಿಮಗೆ 7 ಡೇಸ್ ಚಾಲೆಂಜ್ ಕೊಡ್ತಿದ್ದೀನಿ. ನಿಮ್ಮ ಲೈಫ್ ಅಲ್ಲಿ ನೀವು ಫುಲ್ ಡಿಸ್ಟ್ರಾಕ್ಟ್ ಆಗಿದ್ದೀರಾ, ಡಿಸಿಪ್ಲಿನ್ಡ್ ಆಗಿಲ್ಲ, ಅಥವಾ ನೀವು ಲೈಫ್ ಅಲ್ಲಿ ಏನಾದ್ರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಸೋಂಬೇರಿತನದಿಂದ ಮಾಡೋಕ್ ಆಗ್ತಿಲ್ಲ ಅಂದ್ರೆ ಈ 7 ಡೇಸ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫಸ್ಟ್, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು. ಸೆಕೆಂಡ್, ಡೈಲಿ 30 ನಿಮಿಷ ಹೋಮ್ ವರ್ಕೌಟ್ ಅಥವಾ ಜಾಗಿಂಗ್ ಮಾಡಿ. ಥರ್ಡ್, ಡೈಲಿ 10 ಪೇಜ್ ಓದಿ ಮತ್ತೆ ಏನ್ ಓದಿರ್ತಿರೋ ಅದರ 200 ಪದಗಳ ಸಾರಾಂಶ ಬರೀರಿ. ಫೋರ್ತ್, ಯಾವುದೇ ಜಂಕ್ ಫುಡ್ ತಿನ್ನಂಗಿಲ್ಲ. ಫಿಫ್ತ್, ನೀರನ್ನ ಬಿಟ್ಟು ಬೇರೆ ಏನೂ ಕುಡಿಬಾರ್ದು. ಅಂಡ್ ಲಾಸ್ಟ್, 10 ಗಂಟೆ ಒಳಗೆ ರಾತ್ರಿ ಮಲಗೋದು. ಮತ್ತೆ ನಾಳೆ ಏನ್ ಮಾಡ್ತಿರೋ ಅದನ್ನ ರಾತ್ರಿನ ಬರ್ದರಿ ಟು ಡೂ ಲಿಸ್ಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಈಸಿ ಆಗುತ್ತೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿರ್ತಿರೋ ಅದನ್ನ ಮಾಡೋದಕ್ಕೆ. ಇದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. ಐ ಹೋಪ್ ಈ ಚಾಲೆಂಜ್ ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಕಮೆಂಟ್ ಅಲ್ಲಿ ಥಮ್ಸ್ ಅಪ್ ಕೊಡಿ. ಮತ್ತೆ 7 ಡೇಸ್ ಆದ್ಮೇಲೆ ಇಲ್ಲಿ ಬಂದು ಕಮೆಂಟ್ ಮಾಡಿ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ ಅಂತ. ಮತ್ತೆ 1 ವಾರ ಆದ್ಮೇಲೆ ಅದೇ ಕಮೆಂಟ್ ಕೆಳಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಕಾಯ್ತಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ ಮತ್ತು ಹೊಸಬರಾಗಿದ್ರೆ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.